ಮಚ್ಚಿ ಯಾಕ ಇಲ್ಲೇ ಬಿಚ್ಚಾಕ್ತೇನೆ ಅಲ್ಲವ ಕಾಣ್ತಿದೆ. ಹಾಯ್ ಗಾಯ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಬಿಂಡಿಗ ದೇವಿರಮ್ಮ ಬೆಟ್ಟವನ್ನು ಹತ್ತಕ್ಕೆ ನಾವು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗ್ತಿದೀವಿ. ನೋಡಿ ನಮ್ಮ ಇಲ್ಲೇ ಹತ್ತದ ನಮ್ ಪಕ್ಕ ದೂರ ಇಲ್ಲ ಯಾಕಿದ್ರಲ್ಲಿ ಇಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಒಬ್ಬ ರೆಡಿಯಾಗಿ ಬಂದ, ಅವನಿನ್ನು ಎದ್ದಿಲ್ಲ ಕಳ್ಳ. ಈಗ ಮಕ್ಕ ತಕೊಳಕ್ ಹೋದ. ಆಗ್ಲೇ ಫೋನ್ ಮಾಡಿ ಹೇಳಿನಿ, ಈಗ ಎದ್ದಾರಲ್ಲ. ಬಂದಾನೆ, ಇನ್ನೊಬ್ಬ ಬಂದಿಲ್ಲ, ಇನ್ನು ಈಗ ಎದ್ದಾನೆ. ನಾವು ಫೋನ್ ಮಾಡಿದ್ದು 5:15, ಈಗ 6:15 ಐತೆ, ಆದ್ರೂ ಹೊಲ್ಟಿಲ್ಲ ನಮ್ಮ ಅಚ್ಚಿ. ನಾನು 3:15 ಎದ್ದು ಬಂದಿನಿ. ಇವನು 5 ಗಂಟೆಗೆ ಹೇಳ್ದೆ, 6 ಗಂಟೆಗೆ ಬಂದಾನೆ. ಇವ್ ಬಂದಾನೆ, ಬೈಕ್ ರೆಡಿ ಐತೆ. ನಮ್ಮ ಅಚ್ಚಿ ಬರ್ತಾ ಇಲ್ಲ, ಸೋಂಬೇರಿ ನನ್ನ ಮಗ. ಫೋನ್ ಮಾಡ್ರಿ, ನಾನು ಈಗ ಬಂದು ಮಕ್ಕ ತಕೊಂತೀನಿ ಅಂತೇನೆ. ಅದೇ ಬಾತ್ರೂಮ್ ಎಲ್ಲ ಮಂಕಂಡೇನೋ ಗೊತ್ತಿಲ್ಲ ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಮಚ್ಚಿ ನಮ್ಮ ಅಚ್ಚಿ ಈಗ ಗೊತ್ತಾ, ಇಷ್ಟುವರೆಗೆ ಹೇಳಿದ್ದೆ ಒಳ್ಳಕ್ಕೆ 7 ಗಂಟೆಗೆ ಬಂದಾನೆ. ಆದ್ರೆ ನಾವು ಬೆಟ್ಟ ಹತ್ತಂಗೆ ಮಾಡ್ಕೊಂಡು ಹೋಗ್ಬಿಟ್ಟಿವಿ. ಬೆಟ್ಟ ಹತ್ತಂಗೆ ನಾವು 5 ಜನ ಹೋಗ್ಬಿಟ್ಟು 3 ಜನ ಮಚ್ಚಿಗೆ ಬಟರ್ ಬಂದ್ರೆ ಒಳ್ಳೆ ಅಜ್ಜಿ ಅಂತ ಕೆಸರ ನಿಂತ್ಕೊಳ್ತಾರೆ ಬಂದು. ಯಾವಾಗ ಚಿತ್ರಾನ್ನ ನಮ್ಮ ಹುಡುಗನ್ ರಾಕೆಟ್ ಎಲ್ಲ ಊಟಾಗ್ಬಿಟ್ಟಿದೆ. ಹುಷಾರು ಮತ್ತೆ, ಈಗ ರಾಕೆಟ್ ಹೊರಡುತ್ತೆ. ಈಗ ರಾಕೆಟ್ ಲಾಂಚರ್ ನೋಡಿ ಹೆಂಗೆ ಊಟಿ ಮಾರ್ನಿಂಗ್ ಹೆಂಗಿದೆ ಅಂದ್ರೆ ಸೈಕಲ್ ಯಾವ ಊಟ ಮಾಡ ನಮಗೆ ಇದೆ ಊಟಿ. ಒಂದ್ ನೈಟ್ ಹಾಕೊಂಡ್ರೆ ಇದೆ ಊಟಿ, ಇದೇ ಸ್ವರ್ಗ ನಮ್ಗೆ. ಯಾಕೆ ಹಾಕಂತೀವೋ ಅದೇ ನಮ್ ಜಾಗ. ಮುಚ್ಚಿ ವೈಫೈ ಚಲ್ತು ಚಲ್ಲಿಗೆ ಟೀ ಕುಡಿಯೋದು. ನಮ್ಮ ಕಡೆ ಇಬ್ಬರು ಕ್ಯಾಂಡಿಡೇಟ್ ಬರ್ಬೇಕು, ಹಂಗಾಗಿ ಅವ್ರು ಟೀ ಕುಡಿಯೋದು. ಬಂದರೆ ಹಂಗಾಗಿ ಹೋಗ್ತಿದ್ವಿ. ಈಗ ಮಿನಿ ಕೆರೆ ಇದೆ, ರಾತ್ರಿ ಬಂದಿರೋ ಮಿನಿ ಕೆರೆ. ರಾತ್ರಿ ಕೆರೆ ಬಂದ್ಬಿಟ್ಟಿದೆ. ಕೆರೆ ಹೊಸ್ದಾಗಿ ಹೊಡಿ ಈ ಕಡೆ ಹೊಡಿ. ಕೆಸರು ಫೈನಲಿ ಮನೇಲಿ ಬಂದಿವಿ. ಇಲ್ಲಿಂದ ಸ್ಟಾರ್ಟ್. ಈಗ ಇಲ್ಲಿಂದ ಸ್ಟಾರ್ಟ್. ಊಟ ಮಾಡಿದ್ರೆ ಪ್ಯಾಂಟು ಲೂಸ್ ಆಗಿ ಕೆಳಗೆ ಕುದುರ್ತೈತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈಗ ಆಕ್ಚುಲಿ ಇರೋದು ನಮ್ಮ ಮಚ್ಚಿ ಯಾಕ ಇಲ್ಲೇ ಬಿಚ್ಚಿ ಹಾಕ್ತೀನಿ ಅಲ್ಲವ ಮಚ್ಚಿ ಒಳಗಡೆಲ್ಲ ಬಿಚ್ಚಿ. ಈಗ ನಮ್ಮ ಮಚ್ಚಿ ಇನ್ನ ಸ್ವಲ್ಪ ಹೊತ್ತು ಬಿಟ್ರೆ ನಮ್ಮ ಮಚ್ಚಿ ದೇವಣ್ಣ ಬರಲ್ಲ ಅಂತೀನಿ. ಅಣ್ಣ ನನ್ನ ಕೈಲಿ ಆಗ್ತಿಲ್ಲ ಅಂತವನಲ್ಲಿ ಈಗಲೇ ಮಚ್ಚಿ ಫುಲ್ ಸುಸ್ತಾಗ್ಬಿಟ್ಟೆ. ಮಸ ಅಂತೀನಿ. ಕೆಲಸ ಮಾಡ್ತಾ ಬೆವರು ಬಡಲ್ಲ, ಕೆಲಸನೇ ಮಾಡಲ್ಲ, ಅದು ಬರೀ ಪೊಳ್ಳು ಕೆಲಸ ಮಾಡೋದಲ್ಲ. ಬೊಜ್ಜು ಜಾಸ್ತಿ ಆಗ್ಬಿಟ್ರೆ ನೋಡ್ರಿ, ಹೊತ್ತಾಗಲ್ಲ ಗೊಂಡಾಡ್ತೇನೆ. ಅವ್ನ ಮನ್ಸಾಗ ಏನ್ ಬರ್ತದೆ ಗೊತ್ತಾ, ಅಣ್ಣ ನನ್ನ ಕೈಲಿ ಆಗ್ತಿಲ್ಲ. ಏನೋ ಹೇಳು ಮಚ್ಚಿ. ನೋ ಕಮೆಂಟ್ಸ್. ನಮ್ಮ ಮಚ್ಚಿ ಮಾತಾಡೋದೇ ಹೆಂಗ ನಂಗೈತೆ. ಫ್ರೆಂಡ್ಸ್, ಇಲ್ಲಿ ಬಾದಾಮ್ ಮೇಲೆ ಕೊಡ್ತಾರೆ. ಈಗ ಬಾದಾಮ್ ಮೇಲೆ ಕೊಡ್ಕೊಂಡವನ ಚೆಲ್ಲಿದ ಮೇಲೆ ಬಾದಾಮಿ ಸಿಗ್ಲಿಲ್ಲ ಫಸ್ಟ್ ನೋಡಮ್ಮ, ಕೊಟ್ರೆ ಕುಡ್ಕೊಂಡವನ, ಇಲ್ಲಾಂದ್ರೆ ಹಂಗೆ ಬರ. ಸುಂದರ ಅಲ್ಲ ಬೇಡ. ಕೊಣ ಹಂಗಾರೆ ಎಳ್ಳೆ ಲೋಟ ಕೊಡೋಣ. ದುಡ್ಡ್ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ಎರಡು ತುಂಬ್ರಿ ಕೊಡ್ತಿರೋದು ಹೆಚ್ಚು ನಿಮ್ ಬಾದಾಮಲ್ಲಿ ಬರ್ಬೇಕಂತ. ಮಗನೇ ಅಲ್ಲ, ಇನ್ನು ಬೋಳಿ ಮಗ. ಹೊಸತಿ ಬಾದಾಮಿ ಮೇಲೆ ಕೊಟ್ಟಿದ್ರು, ಬಾದಾಮಿ ಮೇಲೆ ಕೊಡಕ್ಕೆ ಬಂದಿದ್ದೆ, ವಾಪಸ್ ಹೋಗೋಣ. ಬಾದಾಮಿ ಮೇಲೆ ಕೊಟ್ಟಿದ್ರಿ. ಫೈನಲಿ ಮೆಟ್ಲಿಕೆಗಳು ಬಂದು ಮೆಟ್ಲಿಕೆಗಳು ಹತ್ತೋಬೇಕು. ನಮ್ಮ ಮಚ್ಚಿ ಬೀಜ ಎಲ್ಲ ಗಲಗಲ ಅಂತಿದ್ದೆ. ಈಗ ಇಳಿಯರ್ ಯಾರು ಇಲ್ಲ ಅಂತ ಈ ಕಡೆ ಹೋಗ್ತಿದೀವಿ. ಈಗ ಹುಡುಗರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ. ದೇವಸ್ಥಾನಕ್ಕೆ ಬಂದು ಏನೋ ಮಾತಾಡ್ತಾರೆ. ಅವನು
ಸರಿ ಇಲ್ಲ ಬಾಂಬೈದಲ್ಲ ಅವನು ಬೋಳಿ ಮಗ. ದೇವಸ್ಥಾನಕ್ಕೆ ಬಂದು ದೇವತೆ ಬಗ್ಗೆ ಮಾತಾಡ್ಬೇಕು, ದೇವದ ಬಗ್ಗೆ ಮಾತಾಡ್ಬಾರ್ದು. ಬಿಂಡಿಗ ಸ್ವಾಗತ. ಮನ್ಸೆಲ್ಲ ಬೇಡ್ಕೊಂತಿದ್ದೀನಿ ಈಗಲೇ ವರ್ಷ ಜೊತೆ ಬರಂಗಾಗ್ಲಿ, ಬ್ರೇಕಪ್ ಆಗ್ಲಿ ಒಂದು ಅಂತ. ಬ್ರೇಕಪ್ ಆಗೋದ್ ಬೇಡ, ಇನ್ನೊಂದ್ಸಲಿ ಬರ್ಬೇಕಾದ್ರೆ ನಮ್ಮ ಹುಡುಗಿ ಜೊತೆ ಬರಂಗಾಗ್ಲಿ. ನಮ್ಮ ಹುಡುಗಿ ನನ್ನ ಜೊತೆ ಬಂದ್ರೆ ಇವ್ನ ಹುಡುಗಿ ಜೊತೆ ಬರಲಿಲ್ಲ ಅಂದ್ರೆ ಸಿಂಗಲ್ ಬನ್ನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನೆಕ್ಸ್ಟ್ ಟೈಮ್ ಇಬ್ರು ಕರ್ಕೊಂಡ್ ಬರಂಬ. ಹಂಗಂತ್ಯಾ? ಒತ್ಕೊಂಡತ್ತನ ಇದ್ರೆ ಬರೋಣ. ಇಲ್ಲಿಂದ ನಮ್ಮೂರ್ ಕೆರೆ ಇದು, ಇದೇ ನಮ್ಮೂರು. ಇದು ಹಿಂಕೆರೆ ನೋಡಿ ಹೆಂಗ್ ಕಾಣ್ತಾ ಅಕ್ಕಪಕ್ಕ. ಒಂದಡಿ ದೂರ ಅಷ್ಟೇ ನೋಡಿ ಇಲ್ಲಿಂದ ಅಲ್ಲಿ ಬಿದ್ಬಿಟ್ರೆ ಶಿಸ್ತ ನಮ್ಮೂರ್ ಕೆರೆ ಬೀಳ್ತೀವಿ. ದರ್ಶನ ಬೇಗ ಆಗ್ಬಿಟ್ರೆ ಇಷ್ಟ ಹೋಗ್ಬಿಡ್ತೀವಿ. ನೋಡಿ ಫಾಗ್ ಫುಲ್ ಮೇಲೆ ನೋಡಿ guys, ನೋಡಿ ಇಲ್ಲೇನೋ ಕಾಣ್ತಿದೆ. ಅದೇನದು ನೋಡಿ ಫ್ರೆಂಡ್ಸ್, ನಮ್ಮ ಮಚ್ಚಿ ಫುಲ್ ಸುಸ್ತಾಗ್ಬಿಟ್ಟೆ, ದವ್ರು ಸುಸ್ತೇನೆ ಹಂಗಾಗಿ ನಿಂತೀವಿ. ಗೋಳಿ ಮಗ ನಿಂತಿದ್ದಾರೆ, ಇವ್ರಿಗೆ ಸುಸ್ತಾ ಇಲ್ಲ. ನಾವು ನೀನತ್ತಲ್ಲ ಅಷ್ಟೇ. ಇವ್ರು ನಮ್ಮ ಹುಡುಗ ಫುಲ್ ಸುಸ್ತಾಗ್ಬಿಟ್ಟೆ, ಅಪ್ರೂಪ ಬಂದಲ್ಲ ಗುಡ್ಡು. ಈ ವರ್ಷ ಬೇಗ ಹತ್ಬಿಟ್ಟಿವಿ, ಹೆಂಗೆ ಅಂತ ಗೊತ್ತಿಲ್ಲ. ಜನ ಇಲ್ಲ ಅಂತ ಬಂದ್ರೆ ಜನ ಇದಾರೆ ಮುಂದೆ, ನಾವು ಹಿಂದಿದ್ವಿ ಅಷ್ಟೇ. ಅಣ್ಣ ಕೂಡ ಇಲ್ಲ ಒಂದ್ಸತಿ ನೋಡ್ಕೊಡ್ದೆ ನಮ್ಮೂರಲ್ಲಿ. ದುರ್ಬಿನ್ ನೋಡ್ತೇವೆ ಈಗ. ನೀನ್ ವಿಡಿಯೋ ಮಾಡಲ್ಲ ಎಲ್ಲ ಇದು ಕಾಣೈತಲ್ಲ, ಕಾಣಿಸ್ತೈತೆ ಬರೀ ಪಾಗಳ ಏನೋ ಕಾಣ್ತಿಲ್ಲ. ನಂಗೆ ಕಾಣಿಸ್ತಿದ್ದೀನ. ಇಲ್ಲಿಂದ ಶಿಸ್ತಾಗಿ ಇಲ್ಲಿಂದ ಇಲ್ಲಿಗೆ ಆರ್ರೆ ಸಾಕು, ಶಿಸ್ತ ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ. ಪೆಟ್ರೋಲ್ ಖರ್ಚು ಇರಲ್ಲ, ಏನಿರಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಫೋನ್ ನಂಬರ್ ಆಧಾರ್ ಕಾರ್ಡ್ ತಕ್ಕಂತಾರೆ. ನಿಮ್ ಮಗ ಇಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾನೆ, ಕರ್ಕೊಂಡು ಹೋಗ್ರಿ ಅಂತಾರೆ. ಅವ್ರು ಗಳ 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 ಅಂತ ಎತ್ಕೊಂಡ್ ಬರ್ತಾರೆ. ಆಮೇಲೆ ಎರಡು ದಿವಸ ಮಗಂಗ್ ಏನಾಯ್ತು ಅಂತ ಓಡಾಡಿ ಬರ್ತಾರೆ. 2 ದಿವಸ ಹೇಳ್ತಾರೆ, 3 ದಿವಸ ಮುಚ್ಚಾಕ್ತಾರೆ. ಅಷ್ಟೇ, 2 ದಿವಸ ಹೇಳ್ತಾರೆ, 3 ದಿವಸ ಮುಚ್ಚಾಕ್ತಾರೆ ಅಷ್ಟೇ. ಫುಲ್ ಫಾಗು. ಇನ್ನು ಅಲ್ಲೋಗ್ಬೇಕು, ಇಲ್ಲ ಹಿಂಗೆ ಬಡ್ಡಿ ಮಕ್ಕಳು ಎಲ್ಲ ಸುತ್ತ ನೋಡ್ಕೊಂಡ್ರು. ನಾನು ಸುಮ್ಮನೆ ಹತ್ತೇನೆ, ಬರ್ತಾರೆ ಹತ್ಕೊಂಡು ಹೋಗೋದು. ಇನ್ನೇನು ಬಂತು ಕಂಬಿ, ಅಲ್ಲಿ ಕಂಬಿ ಕಾಣ್ತೇವಲ್ಲ, ಅಲ್ಲಿಂದ ಕ್ಯೂ ಆಗುತ್ತೆ. ದಾರ ಬೇರೆ ಬಿಟ್ಟರೆ ದರ್ಶನ ಮಾಡಿ ಎಷ್ಟು ಜನ ಹಿಡಿತಾರಿಲ್ಲ. ಬೇಗ ಬಂದಿದ್ರೆ ಬೇಗ ಹೋಗೋದಿತ್ತು. ಈ ವರ್ಷ ಏನು ಜಾಸ್ತಿ ಜನ ಇಲ್ಲ, ಒಟ್ಟು ಅಷ್ಟೇನು ಕ್ಯೂ ಇಲ್ಲ. ನಮ್ಮ ಹುಡುಗರು ಇನ್ನೂ ಎಲ್ಲಿದ್ದಾರೆ ಏನ್ ಕತೆ ಕಾಣಂಗಿಲ್ಲ ಯಾರು. ಪೊಲೀಸರು ಹೆಲ್ಪ್ ಮಾಡ್ತೇವ್ರೆ ನೋಡ್ರಿ. ಅಷ್ಟೇ ಯಾರು ಹೊತ್ಕೊಂಡು ಹೋಗ್ತೇವ್ರಿ. ರಾತ್ರಿ ಎಲ್ಲ ಮಳೆ ಹೊಡೆದಿರೋದ್ರಿಂದ ಬಂಗಾರ ಗಿಂಗಾರ ಹುಡುಕ್ತಿದೆಲ್ಲ ಆರಾಮಾಗಿ ಹತ್ತಿದ್ದೀವಿ. ಅಂತ ಇಂಟು ದರ್ಶನ ಮುಗಿತ್ತು. ಶಿಸ್ತಾಗಿ ಬಂದು ಶಿಸ್ತಾಗಿ ಹತ್ತಿದ್ದು, ಶಿಸ್ತ ದರ್ಶನ ಆಯ್ತು. ದರ್ಶನ ಮುಗಿಸ್ಕೊಂಡು ನಮ್ಮ ಅಚ್ಚಿ ಒಬ್ಬ ಬಂದ. ಫೈನಲಿ ಹುಡುಗರೆಲ್ಲ ದರ್ಶನ ಮಾಡ್ಕೊಂಡ್ ಬಂದ್ರು. ನಮ್ಮ ಹುಡುಗರು ಬಂದ್ರು. ಈಗ ಮುಗಿತಾ ದರ್ಶನ ಆತಾ? ಸಾರಿ ಫಾರ್ ದ ಲೇಟ್ ಗೈಸ್. ದರ್ಶನ ಆತೇನಪ್ಪ? ಕಣ್ ತುಂಬ್ಕೊಂಡ ಒಂದ್ಸಲ ಬೇಡಿಕೆ ಏನಿದ್ರು ಬೇಡ್ಕೊಂಡ್ ಬಂದಿದ್ದೀನಿ. ಲೇಟಾಗಿ ಬಂದ್ರು ಬೇಗ ದರ್ಶನ ಆಯ್ತು. ಈ ವರ್ಷ ಮಚ್ಚಿಯಿಂದ ಲೇಟಾಗಿ ಬಂದಿವಿ, ಆದ್ರೆ ಒಳ್ಳೇದತ್ತು ಬೇಗ ಬಂದ್ವಿ. ಫ್ರೆಂಡ್ಸ್, ಕಾಡೋರು ಒಬ್ರು ಯೂಟ್ಯೂಬರ್ ಸಿಕ್ಕಿದ್ದಾರೆ. ಫೈನಲಿ ಫೋಟೋ ಶೂಟ್ ಎಲ್ಲ ಮುಗೀತು, ದರ್ಶನ ಎಲ್ಲ ಮುಗೀತು. ಈಗ ಕೆಳಗೆ ಹೋಗ್ತಾ ಇದೀವಿ. ಡೆಸ್ಟಿನೇಷನ್ ಮುಟ್ಟಿದೀವಿ. ಈಗ ಡೆಸ್ಟಿನೇಷನ್ ಇಲ್ಲ ಹೇಳಿ, ಇಲ್ಲ ಪಾತಾಳ ಐತೆ, ಇಲ್ಲ ಸೇವನ್. ಈಗ ಒಬ್ಬ ಕಡೂರ್ ಯೂಟ್ಯೂಬರ್ ಸಿಕ್ಕಿದ್ರು, ಮನೋಹರ್ ಕಡೂರ್ ಅಂತ. ಫ್ರೆಂಡ್ಸ್ ಗೊತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಫಸ್ಟ್ ಸಪೋರ್ಟ್ ಮಾಡಿ, ಆಮೇಲೆ ಅವ್ರಿಗೆ ಮಾಡುವಂತ. ನಮ್ ಜಾಸ್ತಿ ಆಗಲಿ, ಆಮೇಲೆ ನಾವು ಅವ್ರಿಗೆ ಸಪೋರ್ಟ್ ಮಾಡಕ್ಕೆ. ನಮ್ಮನ್ನು ಬೆಳೆಸಿ, ಅವ್ರನ್ನೂ ಬೆಳೆಸಿ, ಎಲ್ಲರನ್ನೂ ಬೆಳೆಸಿ ಉಳಿಸಿ. ರಾತ್ರಿ ಮಾತ್ರ ಮಸ್ತಾಗಿ ಮಳೆ ಬಂತು, ಆದ್ರೂ ಅಷ್ಟೇನು ಕೆಸರ ಇಲ್ಲ. ವರ್ಷ ಮಳೆ ಬಂದ್ರೆ ಸೊರ್ರೆಕ್ಕೆ ಜಾರ್ಕೆ ಇರೋದು, ಎಲ್ಲ ಕೆಸರು ಮಣ್ಣಾಗರು. ಈ ವರ್ಷ ಜಾಸ್ತಿ ಏನು ಕೆಸರ ಇಲ್ಲ. ನಾವು ನೋಡಿ ಫ್ರೆಂಡ್ಸ್, ನಾವು ನಡೆದೇ ಇದಾಯ್ತೆ. ಇವ್ರು ನೋಡ್ರಿ ಜನರೇಟರ್ ಹೊತ್ಕೊಂಡು ಹೋಗ್ತೀರಿ. ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ, ಫುಲ್ ಸ್ಟ್ರೆಂತ್ ಅವರು. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಬಂದು ಹತ್ತಿ ಇಳಿಯಕ್ಕಾಗ್ದಿಲ್ಲ, ಜಾರು ಬಂಡಿ ಮಾಡ್ಕೊಂಡು ಹೋಗ್ತೇವ್ರಿ. ಜಾರು ಬಂಡಿ ಸಮಾಧಾನ. ಇಲ್ಲಿ ಮೆಟ್ಲಿಕ್ಕೆ ಹತ್ರ ಬಂದಿವಿ. ಇನ್ನೇನು ಇಳಿದ ಅದೇ ಮೆಟ್ಲಿಕ್ಕೆ
ಏನು ಇದ್ದಂಗೆ ಲೆಕ್ಕ ಹೋಗಿ ದೇವಸ್ಥಾನ ತಕ್ಕ ಹೋಗಿ ದೇವಸ್ಥಾನ ತಕ್ಕ ಊಟ ಗಿಡ ಕೊಟ್ಟು ಊಟ ಮಾಡ್ಕೊಂಡು ಶಿಸ್ತಾಗಿ ಊರಿಗೆ ಹೋಗ್ತೀವಿ. ಗುಡ್ಡ ಮುಗೀತು ಫೈನಲಿ ಸುಸ್ತಾಗ್ಬಿಟ್ಟ ಹುಡುಗ್ರಲ್ಲವ ಕಾಲೆಲ್ಲ ನೋಡ್ತಿದ್ದಾವೆ. ಅಪ್ಪ ಅಪರೂಪಕ್ಕೆ ಹತ್ತಿವನು ನಡೆಯಕ್ಕೆ ಆಗ್ತಿಲ್ಲ. ಸುಸ್ತು ನಮ್ಮ ಮಚ್ಚೇನಪ್ಪ ಈ ವರ್ಷ ಚೆನ್ನಾಗ್ ಆಗ್ತಿದ್ದ ಅವಳೆ ಸುಸ್ತು ಅನ್ನಿಲ್ಲ ಏನೂ ಅನ್ನಿಲ್ಲ. ಒಳ್ಳೆ ದರ್ಶನ ಆಯ್ತು. ಒಳ್ಳೆ ದರ್ಶನ ಮಾಡ್ಕೊಂಡು ಇಳಿದು ಈಗ ಶಿಸ್ತಾಗಿ ಊರಿಗೆ ಹೋಗೋದೆ. ಹತ್ಬೇಕಾದ್ರೆ ಕಷ್ಟ ಇರಲಿಲ್ಲ, ಇಳಿಬೇಕಾದ್ರೆ ಸ್ವಲ್ಪ ಸರ್ಕಸ್ ಮಾಡ್ಕೊಂಡು ಇಳಿದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಬಾಯ್ ಗಾಯ್ಸ್.